ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 4. ರೂಮ್ ಸೇರಿದ ಅಭಿ ಬಟ್ಟೆ ಬದಲಾಯಿಸಿ ಪ್ರಾದ್ಯ ಬಗ್ಗೆ ಯೋಚಿಸುತ್ತಾ ಕೂತಿದಾಗ ಊಟದ ತಟ್ಟೆ ಹಿಡಿದು ಅವನ ಕೋಣೆಗೆ ಹೋಗಿದ್ದರು ಜಯಲತಾ. ಅಭಿ, ಯಾಕೋ ಸುಳ್ಳು ಹೇಳಿದೆ ಊಟ ಆಯ್ತು ಅಂತ? ತಗೋ, ನಿನ್ಗೋಸ್ಕರ ಇಲ್ಲಿಗೆ ಊಟ ತಗೊಂಡ್ ಬಂದೆ, ಬೇಗ ಊಟ ಮಾಡು. ತಟ್ಟೆ ಅವನ ಕೈಗಿಡುತ್ತಾ ಹೇಳಿದರು ಜಯ. ನಿಮ್ಗೆ ಹೇಗ್ ಗೊತ್ತಾಯ್ತು ದೊಡಮ್ಮ ನಂದು ಊಟ ಆಗಿಲ್ಲ ಅಂತ? ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಹಸಿವಾಗ್ತಾ ಇತ್ತು, ಹೇಳಿದವ ಊಟ ಮಾಡಲು ಶುರು ಮಾಡಿದ. ನಿಂದು ಊಟ ಆಗಿಲ್ಲ ಅಂತ ಹೇಳಿದ್ರೆ ನೀನ್ ನಮ್ಮಮ್ಮ ನಮ್ಮನ್ನೆಲ್ಲ ಎಬ್ಬಿಸಿ ನಿನ್ನ ಊಟಕ್ಕೆ ಕೂರಿಸ್ತಾ ಇದ್ರು ಅಂತ ಸುಳ್ಳು ಹೇಳಿದೆ ಅಲ್ವಾ? ನನ್ ಮಗನ್ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ವಾ? ಅವನು ಅಲ್ಲಲ್ಲಿ ಬಿಸಾಕಿದ ಬಟ್ಟೆಯನ್ನು ಒಗೆಯುವ ಬಟ್ಟೆ ಹಾಕುವ ಬಕೆಟ್ ಒಳಗೆ ಹಾಕುತ್ತಾ ಹೇಳಿದರು ಜಯ. ಥ್ಯಾಂಕ್ಸ್ ದೊಡಮ್ಮ, ಈಗ ಊಟ ತರುವಾಗ ಯಾರು ನೋಡಿಲ್ಲ ಅಲ್ವಾ? ಅಮ್ಮಮ್ಮನಿಗೆ ನಾನು ರೂಮಲ್ಲಿ ಊಟ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ಅದಕ್ಕೂ ನಿಮ್ಗೆ ಬೈಬೋದು, ಹೇಳಿದವ ಊಟ ತಿಂದು ಮುಗಿಸಿ ಕೈ ತೊಳೆದ. ಅವರ ಜೊತೆ ಮಾತಾಡೋಕೆ ಯಾರೋ ಬಂದ್ರು, ಅದನ್ನ ನೋಡಿ ನಿಂಗೆ ಊಟ ತಗೊಂಡ್ ಬಂದೆ. ಅವರು ಈಗ ಕಳ್ಳಿಯಾಗೆ ನಿಂಗೆ ಇಲ್ಲಿಗೆ ಊಟ ತಗೊಂಡ್ ಬರ್ತಾರೆ, ಅದು ನನ್ಗೂ ಗೊತ್ತು. ನನ್ ಮಗನಿಗೆ ನಾನೇ ಊಟ ಕೊಟ್ರೆ ನಂಗ್ ಸಮಾಧಾನ, ಅದಕ್ಕೆ ನಾನ್ ತಗೊಂಡ್ ಬಂದಿದ್ದು, ಹೇಳಿದವರು ತಟ್ಟೆ ಬಾತ್ರೂಮ್ ನಲ್ಲಿ ತೊಳೆದು ಒಗೆಯುವ ಬಟ್ಟೆಯ ಬಕೆಟ್ ಒಳಗಡೆ ಇಟ್ಟು ಹೊರಗಡೆ ಕೊಂಡೊಯ್ದರು. ಅಕ್ಕ, ಏನಿದು ಬಕೆಟ್? ಬೆಳಿಗ್ಗೆ ಅಷ್ಟೇ ಅಭಿ ರೂಮಲ್ಲಿದ್ದ ಬಟ್ಟೆ ಒಗೆಯೋಕೆ ನಾನೇ ತಗೊಂಡ್ ಬಂದಿದ್ದೆ, ಈಗ ಮತ್ತೆ ಒಗೆಯೋ ಬಟ್ಟೆನಾ? ಈ ಬಟ್ಟೆ ಅವನು ಬೆಳಿಗ್ಗೆ ಹೊರಗಡೆ ಹೋಗುವಾಗ ಹಾಕಿದಲ್ವಾ, ಈಗ ಮತ್ತೆ ಬದಲಾಯಿಸಿದ್ನಾ? ಅಭಿಯ ಇನ್ನೊಬ್ಬರು ದೊಡಮ್ಮ ಸುಮಾ ಕೇಳಿದರು. ಶೆಕೆ ಅಲ್ವಾ, ಬೇವ್ರೆ ಇರುತ್ತೆ, ಅದಕ್ಕೆ ಮತ್ತೆ ಬದಲಾಯಿಸಿದಾನೆ, ನಾನು ಒಗೆದು ಹಾಕಿ ಬರ್ತೀನಿ, ಜಯಾಲತರು ಹೇಳಿದಾಗ, ಏನ್ ಕೆಲ್ಸ ಮಾಡಿ ಬೇವ್ರಿದ್ದು ಅಕ್ಕ? ದಿನಕ್ 3-4 ಸಲ ಬಟ್ಟೆ ಬದಲಾಯಿಸ್ತಾನೆ, ಒಗೆದಾಕೋಕೆ ನಾವೆಲ್ಲ ಇದೀವಲ್ಲ, ಏನ್ ಬದಲಾಯಿಸ್ದೆ? ಒಂದು ಕರ್ಶಿಫ್ ಒಗೆದಾದ್ರೂ ಗೊತ್ತಿದ್ಯಾ ಅವನಿಗೆ? ಎಲ್ಲ ನೀವು ಮತ್ತೆ ಅತ್ತೆ ಕೊಟ್ಟಿರೋ ಸಲುಗೆ ಅಕ್ಕ. ಹೀಗೆ ಆದ್ರೆ ಮುಂದೆ ಭಾರಿ ಕಷ್ಟ ಇದೆ ಅಕ್ಕ, ಕೆಲಸಕ್ಕೂ ಹೋಗಲ್ಲ, ಇಡೀ ದಿನ ತಿರ್ಗಾಡ್ಕೊಂಡಿರ್ತಾನೆ. ಈಗ ಪರವಾಗಿಲ್ಲ, ಮುಂದೆ ಅವನಿಗೊಂದು ಮದುವೆ ಅಂತ ಆದಾಗ ಹೀಗೆ ಇದ್ರೆ ಹೇಗಕ್ಕ, ಹೇಳಿದರು ಸುಮಾ. ಅಭಿಷ್ಟನ ಕೆಲವು ಅಭ್ಯಾಸಗಳು ಅವರಿಗೆ ಹಿಡಿಸುತ್ತಿರಲಿಲ್ಲ. ಈಗಿನ್ನು ಸಣ್ಣವನು ಸುಮಾ, ಮುಂದೆ ಎಲ್ಲ ಕಲ್ತ್ಕೊಳ್ತಾನೆ. ಅವನಮ್ಮ ಇದ್ದಿದ್ರೆ ಅವನ್ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು, ಈಗ ಅವಳಿಲ್ಲ, ಹಾಗಂತ ಬಿಟ್ಬಿಡೋಕಾಗತ್ತಾ? ಅಭಿ ಕೂಡ ನಮ್ಮ ಮಕ್ಕಳ ತರಾನೇ ಅಲ್ವಾ, ಹೇಳಿದರು ಜಯ. ಅಭಿನ ಸ್ವಂತ ಮಗನಂತೆ ಪ್ರೀತಿಸೋ ಅವರು ಅವನನ್ನ ಯಾರ ಮುಂದೆಯೂ ಬಿಟ್ಟು ಕೊಡುತ್ತಿರಲಿಲ್ಲ. ಅಭಿಗೆ 26 ತುಂಬ್ತು ಅಕ್ಕ, ಅದು ಸಣ್ಣ ವಯಸ್ಸ? ಸಮರ್ಥ್ ಅಭಿಗೆ 2 ವರ್ಷ ಚಿಕ್ಕವನು, ಅವನ್ ಕೆಲ್ಸ ಮಾಡ್ತಾ ಅವನ್ ಕಾಲ್ ಮೇಲೆ ನಿಂತಿದ್ದಾನೆ. ಇವನು ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋದ್ ಬೇಡ, ಅವನ ಅಪ್ಪನ್ ಪೆಟ್ರೋಲ್ ಬಂಕ್ ಆದ್ರೂ ನೋಡ್ಕೊಂಡು ಇರ್ಬೋದಲ್ವಾ? ಮಗ ಜವಾಬ್ದಾರಿ ತಗೊಂಡ್ ಮೇಲಾದ್ರೂ ಅವನು ಸರಿ ಹೋಗ್ತಾ ಇದ್ನೋ ಏನೋ. ಅಭಿ ಅಪ್ಪನನ್ನು ನೆನೆಸಿಕೊಂಡು ತಮ್ಮ ಮಗನ ಜೊತೆ ಅಭಿಯನ್ನು ಹೋಲಿಕೆ ಮಾಡಿ ಮಾತಾಡಿದರು ಸುಮಾ. ಏನು ಇಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಏನಂತ ಮಾತು? ಪಾರ್ವತಿ ಅವರು ಅತ್ತ ಕಡೆಯ ಹೋಗುತ್ತಾ ಕೇಳಿದಾಗ ಇಬ್ಬರು ಏನಿಲ್ಲ ಹೇಳಿ ಮಾತು ತೇಲಿಸಿ ಅಲ್ಲಿಂದ ನಡೆದು ಹೋದರು. ಸುತ್ತಮುತ್ತ ಯಾರು ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಅಡಿಗೆ ಮನೆಗೆ ಹೋದ ಪಾರ್ವತಿಯವರು ತಟ್ಟೆಯಲ್ಲಿ ಹಣ್ಣುಗಳನ್ನು ಹಾಕಿ ಮೊಮ್ಮಗನಿಗಾಗಿ ಕೊಂಡೊಯ್ದರು. ಏನ್ ಮಾಡ್ತಾ ಇದೀಯ ದೊರೆ, ಕೇಳುತ್ತಾ ಅಭಿ ರೂಮ್ ಒಳಗಡೆ ನಡೆದು ಬಾಗಿಲು ಮುಚ್ಚಿದರು. ಏನಿಲ್ಲ ಅಮ್ಮಮ್ಮ, ಇದೇನು ಇಷ್ಟೊಂದು ಹಣ್ಣುಗಳನ್ನ ತಗೊಂಡ್ ಬಂದಿದ್ದೀರಿ? ನನ್ನ ಹೊಟ್ಟೆ ತುಂಬಿದೆ ಅಮ್ಮಮ್ಮ, ಹಣ್ಣು ತಿನ್ನು ಅಂತ ನಂಗೆ ಒತ್ತಾಯ ಮಾಡಬೇಡಿ, ಅವರು ತಿನ್ನಿಸುವವರೆಗೂ ಬಿಡಲಾರರು ಎಂದು ಗೊತ್ತಿದ್ದರಿಂದ ಮೊದಲೇ ಹೇಳಿದ ಅಭಿ. ನೀನ್ ದೊಡ್ಡಮ್ಮ ಹೊಟ್ಟೆ ತುಂಬಾ ಊಟ ಬಡಿಸುತ್ತಿದ್ದೆ, ಆದ್ರೆ ನಾನ್ ತಂದ ಹಣ್ಣು ತಿನ್ನೋಕ್ ಮಾತ್ರ ಆಗಲ್ಲ ಅಲ್ವಾ? ಒಂದ್ ಹಣ್ಣಾದ್ರೂ ತಿನ್ನುದೊರೆ, ಊಟ ಆದ್ಮೇಲೆ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಸೇಬಣ್ಣು ಕತ್ತರಿಸುತ್ತಾ ಹೇಳಿದಾಗ ತಲೆ ಕೆರೆದುಕೊಂಡ ಅಭಿ. ಏನು ದೊಡ್ಡಮ್ಮ ಊಟ ತಂದಿದ್ದು ನಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನನ್ ಮನೆಯಲ್ಲಿ ಏನಾಗ್ತಿದೆ ಅಂತ ನಂಗೆ ಗೊತ್ತಾಗಲ್ವಾ? ತಗೋ ತಿನ್ನು ಹಣ್ಣು, ಅವನ ಬಾಯಿಗಿಡುತ್ತಾ ಹೇಳಿದರು. ನೀನು ಊಟ ಮಾಡಿ ಬಂದೆ ಅಂತ ಹೇಳಿದ್ದು ಸುಳ್ಳು ಅಂತ ನಂಗೆ ಗೊತ್ತಿತ್ತು. ನೀನ್ ದೊಡ್ಡಮ್ಮ ಬೇಗ ಬೇಗ ಊಟ ಮಾಡಿ ಅವಸರವಾಗಿ ಅಡಿಗೆ ಮನೆ ಸ್ವಚ್ಛ ಮಾಡುವಾಗ ನೋಡಿದೆ. ಮಗನಿಗೆ ಊಟ ಕೊಡೋಕೆ ಎಲ್ಲರೂ ಊಟ ಮುಗಿಸಿ ಹೋಗೋದನ್ನೇ ಕಾಯ್ತಾ ಇದ್ಲು. ಕೋಣೆಯಲ್ಲಿ ಕೂತು ಯಾರು ಊಟ ಮಾಡೋ ಆಗಿಲ್ಲ ಅಂತ ನಾನ್ ಮಾಡಿದ ಆಜ್ಞೆನ ನೀನ್ ದೊಡ್ಡಮ್ಮ ಸುಮಾರು ವರ್ಷಗಳ ಹಿಂದನೆ ಮೀರಿದ್ದಾಳೆ ಅಂತ ನಂಗೆ ಗೊತ್ತಿದೆ ದೊರೆ, ಆದ್ರೂ ಅವಳಿಗೆ ನಾನೇನು ಬಯಲ್ಲ. ಯಾಕೆ ಗೊತ್ತಾ? ಯಾಕೆ ಎಂಬಂತೆ ಅವರನ್ನೇ ನೋಡುತ್ತಿದ್ದ ಅಭಿ. ಬಾಯಿಲಿ ಹೇಳಿದವರು, ನನ್ ದೊರೆಗೆ ಯಾವ ನಿಯಮಗಳು ಇಲ್ಲ, ನೀನ್ ದೊಡ್ಡಮ್ಮ ನನ್ ದೊರೆ ಹೊಟ್ಟೆ ತುಂಬಿಸಿದ್ರೆ ನಂಗೆ ಸಂತೋಷ ಆಗುತ್ತೆ ಹೊರತು ಕೋಪ ಬರೋದಿಲ್ಲ, ಅವನ ಕಿವಿಯಲ್ಲಿ ಹೇಳಿದರು. ನೀನು ಈ ಹಣ್ಣು ತಿಂದು ಮುಗಿಸಿ ಮಲ್ಕೋ, ನಾನು ಮಾತ್ರೆ ತಗೋಬೇಕು, ಮಾತ್ರೆ ತಗೊಂಡು ಮಲ್ಕೋತೀನಿ, ಹೇಳಿ ಬಾಗಿಲು ತೆರೆದು ಹೊರ ನಡೆದರು. ಅಮ್ಮಮ್ಮ, ನೀವು ಮತ್ತೆ ದೊಡ್ಡಮ್ಮ ಇರೋದಕ್ಕೆ ಅಮ್ಮ ಬೇಕು ಅಂತ ನಂಗೆ ಯಾವತ್ತೂ ಅನಿಸಿಲ್ಲ, ಹೇಳಿಕೊಂಡ ಅಭಿ ಹಾಸಿಗೆ ಮೇಲೆ ಅಡ್ಡಾದ. ಹಾಸ್ಟೆಲ್ಗೆ ಹೋದ ಪ್ರಾದ್ಯ ಇನ್ನು ಯಾಕೆ ಕರೆ ಮಾಡಿಲ್ಲ ಅಂದುಕೊಂಡು ಅವಳಿಗೆ ಕರೆ ಮಾಡಿದರೆ ಅವಳ ನಂಬರ್ ಬ್ಯುಸಿ ಬರುತ್ತಿದ್ದಕ್ಕೆ ಕೋಪ ಬಂದಿದ್ದವನಿಗೆ ಬಿಟ್ಟು ಬಿಡದೆ ಅವಳಿಗೆ ಕರೆ ಮಾಡುತ್ತಲೇ ಇದ್ದನವ.
ಅಭಿ, ಯಾರ್ ಜೊತೆ ಮಾತಾಡ್ತಾ ಇದ್ದೆ? ಎಷ್ಟ್ ಕಾಲ್ ಮಾಡ್ದೆ ಗೊತ್ತಾ? ಲೈನ್ ಕನೆಕ್ಟ್ ಆಗುತ್ತಿದ್ದಂತೆ ಪ್ರಾದ್ಯ ಕೇಳಿದಳು. ಏನ್ ನಾಟಕ ಮಾಡ್ತಾ ಇದೀಯಾ? ನಾನ್ ಕಾಲ್ ಮಾಡಿದಾಗ ಬೇರೆ ಕಾಲಲ್ಲಿ ಇದ್ರೆ ಯಾರು ಏನು ಅಂತ ಕೇಳ್ತೀನಿ ಅಂತ ಕಾಲ್ ವೇಟಿಂಗ್ ತೆಗೆದು ಬಿಸಿ ಬರೋ ಹಾಗೆ ಮಾಡಿ ಇಟ್ಟಿದ್ಯಾ? ಕೋಪದಲ್ಲಿಯೇ ಕೇಳಿದ. ಯಾಕೆ ಏನೇನೋ ಮಾತಾಡ್ತೀಯಾ? ನಾನ್ ನಿಜವಾಗ್ಲೂ ನಿಂಗೆ ಕಾಲ್ ಮಾಡ್ತಿದ್ದೆ. ಮೋಸ್ಟ್ಲಿ ಈಗಾಗಿದೆ ಅನಿಸುತ್ತೆ. ನೀನು ನಂಗ್ ಕಾಲ್ ಮಾಡ್ತಿದ್ದೆ, ನಾನು ನಿಂಗ್ ಕಾಲ್ ಮಾಡ್ತಿದ್ದೆ. ಆಗ ಲೈನ್ ಬ್ಯುಸಿ ಅಂತ ಬರ್ತಿತ್ತು ಅನ್ಸುತ್ತೆ. ನಿಜ ಹೇಳಿದರೂ ಅವಳ ಮಾತನ್ನು ನಂಬಲು ಸಿದ್ಧನಿರಲಿಲ್ಲ ಅಭಿಷ್ಟ. ಈ ನಾಟಕ ಎಲ್ಲ ನನ್ನಲ್ಲಿ ಇಟ್ಕೋಬೇಡ. ನಾಳೆ ನಿನ್ ಫೋನ್ ತಗೊಂಡು ಕಾಲೇಜ್ಗೆ ಬಾ, ನಂಗೆ ನೋಡ್ಬೇಕು ನೀನ್ ನಿಜ ಹೇಳಿದ್ಯೋ ಸುಳ್ಳು ಹೇಳಿದ್ಯೋ ಅಂತ. ಹೇಳಿದಾಗ ಸರಿ ಹೇಳಿ ಫೋನ್ ಇಟ್ಟು ಬಿಟ್ಟಳು ಪ್ರಾದ್ಯ. ಏನು ಮತ್ತೆ ಜಗಳನ? ನೀನ್ ಬಾಳಿರೋ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ ಜೀವನ ಹಾಳು ಮಾಡ್ಕೊಳ್ಬೇಡ ಪ್ರಾದ್ಯ. ಅವ್ನ್ ಅದೇ ತರ ಇದ್ರೆ ಮುಂದೆ ಜೀವನ ತುಂಬಾ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊ. ಇಲ್ಲಿ ಓದು ಮುಗಿಯೋವರೆಗೂ ಹೇಗೋ ಟೈಮ್ ಪಾಸ್ ಮಾಡ್ಕೊಂಡಿರು. ಓದು ಮುಗಿಸಿ ಇಲ್ಲಿಂದ ಹೋದ್ಮೇಲೆ ಅವನ್ ಯಾರೋ ನೀನ್ ಯಾರೋ ಅನ್ನೋ ಆಗಿರು. ಅದೇ ಒಳ್ಳೆಯದು. ಗೆಳತಿಯ ಮಂಕಾದ ಮುಖ ನೋಡಿ ಹೇಳಿದಳು ಸ್ವಾತಿ. ಹಾಗೆಲ್ಲ ಟೈಮ್ ಪಾಸ್ ಮಾಡಕ್ಕೆ ಪ್ರೀತಿ ಮಾಡೋಕ್ಕಾಗಲ್ಲ ಸ್ವಾತಿ. ಅಭಿ ನನ್ ವಿಷಯದಲ್ಲಿ ತುಂಬಾ ಪೊಸೆಸಿವ್ ಇದ್ದಾನೆ. ನಾನೆಲ್ಲಿ ಅವನಿಂದ ದೂರ ಆಗ್ತೀನೋ ಅನ್ನೋ ಭಯ ಕೂಡ ಇದೆ. ಅವನನ್ನ ನಾನ್ ಸರಿ ಮಾಡ್ತೀನಿ. ನನ್ ಜೀವನದಲ್ಲಿ ನನ್ ಫ್ಯಾಮಿಲಿ ಜೊತೆ ಅವನು ಕೂಡ ನಂಗೆ ತುಂಬಾ ಮುಖ್ಯ. ಎಲ್ಲರಿಗಿಂತ ಹೆಚ್ಚಾಗಿ ಅವನಿಗೆ ನಾನ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಅವನಿಗೆ ಗೊತ್ತಾದಾಗ ಅವನ್ ತಾನಾಗಿಯೇ ಬದಲಾಗ್ತಾನೆ. ಪ್ರಾದ್ಯ ಹೇಳಿದಾಗ ಎಂದಿನಂತೆ ತಲೆ ಚಚ್ಚಿಕೊಂಡಳು ಸ್ವಾತಿ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.